ಋಷಿ ಪಂಚಮಿ ವ್ರತದ ಕತೆ. ಋಷಿ ಪಂಚಮಿ ವ್ರತವನ್ನು ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬದ ಮರುದಿನ ಮಾಡುತ್ತಾರೆ. ಸಪ್ತ ಋಷಿಗಳು ಮಾನವಕುಲದ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಲೋಕಕಲ್ಯಾಣಕ್ಕಾಗಿ ಕಠಿಣ ಆಚರಣೆ ಮಾಡಿದರು. ಇವರ ಸ್ಮರಣಾರ್ಥವಾಗಿ ಋಷಿಪಂಚಮಿ ವ್ರತವನ್ನು ಆಚರಿಸುತ್ತಾರೆ. ಈ ವ್ರತವನ್ನು ವಿಶ್ವಕರ್ಮ ವ್ರತ ಎಂತಲೂ ಕರೆಯುತ್ತಾರೆ. ಪೂರ್ವ ಕಾಲದಲ್ಲಿ ಯುಧಿಷ್ಠಿರನು, ದೇವ ನಿನ್ನಿಂದ ಅನೇಕ ವ್ರತಗಳನ್ನು ಕೇಳಿರುವೆನು. ಪಾಪಗಳಿಂದ ಪಾರುಮಾಡುವ ಒಂದು ವ್ರತವನ್ನು ಹೇಳಬೇಕೆಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದನು. ಕೃಷ್ಣನು, ಇದಕ್ಕೆ ಪರಿಹಾರವಾಗಿ ಒಂದು ಶ್ರೇಷ್ಠವಾದ ಋಷಿ ಪಂಚಮಿ ಎಂಬ ವ್ರತವಿದೆ. ಇದರಿಂದ ಸಕಲ ಪಾಪಗಳು ಕ್ಷಯವಾಗುವುದು. ಅಂದು ದೇವೇಂದ್ರನು, ವೃತ್ರಾಸುರ ನನ್ನು ಕೊಂದಿದ್ದರಿಂದ ಬ್ರಹ್ಮಹತ್ಯೆ ದೋಷ ಬಂದಿತು. ಈ ಹತ್ಯೆಯನ್ನು ಇಂದ್ರನು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ದನು. ಯಾಗ ಮಾಡಿಸುವಾಗ ವೃತ್ರಾಸುರನು ದೇವತೆಗಳಿಗೆ ಹವಿಸ್ಸು ಕೊಡಬೇಕಾದ ಸಮಯದಲ್ಲಿ ಯಾರಿಗೂ ಗೊತ್ತಾಗದಂತೆ ದೇವತೆಗಳ ಜೊತೆ ರಾಕ್ಷಸರಿಗೂ ಒಂದು ಭಾಗವನ್ನು ಕೊಡುತ್ತಿದ್ದನು. ಇದರಿಂದ ಕೋಪಗೊಂಡ ಇಂದ್ರನು ವೃತ್ರಾಸುರನನ್ನು ಹತ್ಯೆ ಮಾಡಬೇಕಾಗಿ ಬರುತ್ತದೆ. ಹೀಗಾಗಿ ಇಂದ್ರನು ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೆ ಬ್ರಹ್ಮನನ್ನು ಪರಿಹಾರ ಕೇಳಿದಾಗ ಬ್ರಹ್ಮನು ಪಾಪವನ್ನು 4 ಭಾಗ ಮಾಡಿ, ಮೊದಲ ಭಾಗವನ್ನು ಅಗ್ನಿಯ ಮೊದಲ ಜ್ವಾಲೆಯಲ್ಲಿಯೂ, ಎರಡನೇ ಭಾಗವನ್ನು ನದಿಗಳ ಪ್ರವಾಹದ ನೊರೆಯಲ್ಲಿಯೂ, ಮೂರನೇ ಭಾಗವನ್ನು ವೃಕ್ಷಗಳಿಗೂ ಮರಗಳಲ್ಲಿ ಒಂದು ತರಹ ದ್ರವ ಸ್ರವಿಸುತ್ತದೆ ಹಾಗೂ ಉಳಿದ ಭಾಗವನ್ನು ಸ್ತ್ರೀಯರ ರಜಸ್ಸಿನಲ್ಲಿಯೂ ಇಟ್ಟನು. ಆದ್ದರಿಂದ ಸ್ತ್ರೀಯು ರಜಸ್ವಲೆಯಾದ 3 ದಿನಗಳು ಸಾಮಾನ್ಯ ಸ್ತ್ರೀಯಂತೆ ಇರದೆ ಅವಳಲ್ಲಿ ತಾಮಸ ಗುಣ ಜಾಗೃತವಾಗಿರುತ್ತದೆ. ಆದುದರಿಂದ ರಜಸ್ವಲೆಯಾದ ಹೆಣ್ಣು ಮಕ್ಕಳು ಮನೆಯ ಒಳಗೆ ಇರುವ ವಸ್ತುಗಳನ್ನು ಮುಟ್ಟುವಂತಿಲ್ಲ. ಗೊತ್ತಿಲ್ಲದೆ ಆದ ತಪ್ಪಿಗೆ ಪರಿಹಾರವಾಗಿ ಋಷಿ ಪಂಚಮಿ ವ್ರತವನ್ನು ಮಾಡಿದರೆ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಇದರ ಕುರಿತಾಗಿ ಕೃಷ್ಣನು ಒಂದು ಕತೆ ಹೇಳಿದನು. ವಿದರ್ಭ ದೇಶವನ್ನು ಸೇನಚಿತ್ತ ಎಂಬ ರಾಜನು ಆಳುತ್ತಿದ್ದನು. ಅದು ಕೃತಯುಗವಾಗಿತ್ತು. ಆ ರಾಜ್ಯದಲ್ಲಿ ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣ ಇದ್ದನು. ಇವನ ಹೆಸರು ಸುಮಿತ್ರ. ಇವನಿಗೆ ಪತಿವ್ರತೆ ಶಿರೋಮಣಿಯಾದ ಜಯಶ್ರೀ ಎಂಬ ಪತ್ನಿಯಿದ್ದಳು. ಬ್ರಾಹ್ಮಣನು ವ್ಯವಸಾಯ ಮಾಡುತ್ತಿದ್ದನು. ಈತನ ಹೆಂಡತಿ ಹೊಲಗದ್ದೆಗಳನ್ನು ಕಾಯುತ್ತಿದ್ದಳು. ಒಮ್ಮೆ ಅಲ್ಲಿಯೇ ರಜಸ್ವಲೆಯಾಗಿ ಮಾಡುತ್ತಿರುವ ಕೆಲಸವನ್ನು ಮುಂದುವರೆಸಿದಳು ಮತ್ತು ಮನೆಯಲ್ಲಿನ ಪದಾರ್ಥಗಳನ್ನು ಮೈಲಿಗೆಯಲ್ಲಿ ತೆಗೆದುಕೊಂಡು ಅಡುಗೆ ಮಾಡಿದಳು. ಕೆಲವು ದಿನಗಳ ನಂತರ ಈಕೆ ಮರಣ ಹೊಂದಿದಳು. ಅವಳು ಮಾಡಿದ ಕರ್ಮಫಲದಿಂದ ಹೆಣ್ಣು ನಾಯಿ ಯಾಗಿ ಹುಟ್ಟಿದಳು. ಅವಳ ಪತಿ ಸುಮಿತ್ರನು ಕೆಲವು ದಿನಗಳಲ್ಲಿ ಮೃತನಾದನು. ರಜಸ್ವಲೆಯ ಪತ್ನಿಯ ಜೊತೆಗೆ ಇದ್ದು ಕೈಂಕರ್ಯಗಳನ್ನು ಮಾಡಿದ ಕಾರಣ ಎತ್ತಾಗಿ ಜನಿಸಿದನು. ಈ ರೀತಿ ಜನಿಸಿದರೂ ಇವರಿಬ್ಬರಿಗೂ ಪೂರ್ವಜನ್ಮದ ಸ್ಮರಣೆ ಇದ್ದು ತಮ್ಮ ಮಗನ ಮನೆಯಲ್ಲಿಯೇ ಇವರು ಇದ್ದರು. ಇವರ ಮಗನಾದ ಸುಮತಿ ಯು ಗುರುಭಕ್ತಿ ಉಳ್ಳವನು ಸಕಲ ಶಾಸ್ತ್ರ ಕೋವಿದನೂ ಆಗಿದ್ದನು. ಒಂದು ದಿನ ಸುಮತಿಯ ತಂದೆಯ ಶ್ರಾದ್ದ ದಿನ ಬಂದಿತು. ತನ್ನ ಪತ್ನಿಯನ್ನು ಕರೆದು, ನಾಳೆ ದಿನ ನಮ್ಮ ತಂದೆಯ ಶ್ರಾದ್ದವಿದೆ. ಆದ್ದರಿಂದ ವಿಧವಿಧ ಭಕ್ಷ್ಯಗಳನ್ನು ನಿಷ್ಠೆಯಿಂದ ಮಾಡಬೇಕು ಎಂದು ಹೇಳಲು ಆಕೆ ಹಾಗೆ ಆಗಲೆಂದು ನಾನಾ ವಿಧವಾದ ಭಕ್ಷ್ಯಗಳನ್ನು ಮಾಡಿ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋದಳು. ಆ ಸಮಯದಲ್ಲಿ ಸರ್ಪವು ಬಂದು ಅಡುಗೆಮನೆಯಲ್ಲಿ ಮಾಡಿದ ಪಾಯಸದೊಳಗೆ ಬಾಯಿ ಹಾಕಿ ವಿಷ ಮಾಡಿತು. ಇದನ್ನು ನಾಯಿ ರೂಪದಲ್ಲಿದ್ದ ಸುಮತಿಯ ತಾಯಿ ನೋಡಿ, ಇದನ್ನು ತಿಂದರೆ ಬ್ರಾಹ್ಮಣರು ಸಾಯುವರು. ಇದರಿಂದ ಬ್ರಹ್ಮಹತ್ಯಾ ದೋಷವು ತಮಗೆ ಬರುವುದೆಂದು ತಿಳಿದು ತನ್ನ ಸೊಸೆಯು ಮನೆಗೆ ಬಂದ ಮೇಲೆ ಆಕೆಯು ನೋಡುತ್ತಿದ್ದಂತೆಯೇ ಪಾಯಸದ ಪಾತ್ರೆಯನ್ನು ಮುಟ್ಟಿತು. ಕೂಡಲೇ ಸೊಸೆಗೆ ಸಿಟ್ಟು ಬಂದು ತಾನು ಮಾಡಿದ ಅಡುಗೆ ಪದಾರ್ಥಗಳಿಗೆ ನಾಯಿ ಬಾಯಿ ಹಾಕಿದುದರಿಂದ ಮೈಲಿಗೆಯಾಯಿತು. ಸಿಟ್ಟು ಬಂದು ಅದನ್ನು ಚೆನ್ನಾಗಿ ಹೊಡೆದು ಪದಾರ್ಥಗಳನ್ನು ಹೊರಗೆ ಬಿಸಾಡಿ ಬೇರೆ ಅಡುಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು. ಈ ಕಾರಣದಿಂದಾಗಿ ನಾಯಿಗೆ ಆ ದಿನ ಊಟವನ್ನು ಕೊಡಲಿಲ್ಲ. ನಾಯಿ ಒಳಗಿದ್ದ ಹತ್ತಿರದ ಜಾಗದಲ್ಲೇ ಅವಳ ಪತಿಯೂ ಎತ್ತಾಗಿ ನಿಂತಿದ್ದನು. ಹಾಗಾಗಿ ವೃಷಭದ ಹತ್ತಿರ ಬಂದು, ಸ್ವಾಮಿ, ಈ ದಿನ ನನಗೆ ಬಹಳ ತೊಂದರೆಯಾಯಿತು ಎಂದು ನಡೆದುದನ್ನೆಲ್ಲ ಹೇಳಿ, ಇದರಿಂದಾಗಿ ಸೊಸೆಯು ಒಲೆಯಲ್ಲಿದ್ದ ಬೆಂಕಿಯ ಕೊಳ್ಳಿಯಿಂದ ನನ್ನನ್ನು ಹೊಡೆದಳು. ತಿಂಡಿ ಕೂಡ ನನಗೆ ಹಾಕಿಲ್ಲ. ನನಗಂತೂ ತುಂಬಾ ನೋವಾಗಿದೆ, ತುಂಬಾ ಹಸಿವು ಆಗಿದೆ, ತಾಳಲಾರೆ ಎಂದು ದುಃಖಿಸಲು ವೃಷಭವು, ನನ್ನ ಕತೆ ಇದಕ್ಕಿಂತ ಹೊರತೇನೂ ಅಲ್ಲ. ಈ ದಿನ ನನ್ನ ಮಗನು ನನ್ನ ಕೈಯಲ್ಲಿ ಜಾಸ್ತಿ ಕೆಲಸವನ್ನು ಮಾಡಿಸಿದ ಅಲ್ಲದೆ ನಾನು ಸ್ವಲ್ಪ ನಿಂತರೂ ಬಹಳವಾಗಿ ಹೊಡೆದು ಹಿಂಸಿಸಿದ. ನನಗೂ ಸಹ ಈ ದಿನ ಗ್ರಾಸವನ್ನು ಕೊಡಲಿಲ್ಲ. ಹಾಗಾದ್ದರಿಂದ ಈ ದಿನ ಮಾಡಿದ ಶ್ರಾದ್ದವೂ ನಿಷ್ಫಲವಾಯಿತು ಎಂದು ದುಃಖಗೊಂಡಿತು. ತಂದೆಯ ಶ್ರಾದ್ದ ದಿನವೇ ಮನೆಯಲ್ಲಿ ನಡೆದ ಘಟನೆಗಳನ್ನೆಲ್ಲ ಅವಲೋಕಿಸಿದ ಮಗ ಸಕಲ ಶಾಸ್ತ್ರ ಪ್ರವೀಣನಾದ ಸುಮತಿ ಯು ಎಲ್ಲವನ್ನೂ ಕೂಲಂಕುಷವಾಗಿ ತಿಳಿದುಕೊಂಡು ತಂದೆ ತಾಯಿಗಳ ಪರಿಸ್ಥಿತಿಗಾಗಿ ಬಹಳ ಚಿಂತಿಸಿ ಮರುದಿನ ಮುಂಜಾನೆ ಎದ್ದು ಅವರಿಬ್ಬರಿಗೂ ತಾನೇ ಆಹಾರವನ್ನು ಕೊಟ್ಟು ಹೆಂಡತಿಗೆ ಚೆನ್ನಾಗಿ ನೋಡಿಕೊಳ್ಳಲು ತಿಳಿಸಿದನು.
ಆ ದಿನವೇ ಪೂರ್ವಜನ್ಮದ ಮಹಾಋಷಿಗಳು ಇರುವ ವನಕ್ಕೆ ಹೋಗಿ ತನ್ನ ತಂದೆ ತಾಯಿಗಳ ದುರ್ಗತಿಯ ಕಾರಣವನ್ನು ತಿಳಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದನು. ಅವರು ಪೂರ್ವ ವೃತ್ತಾಂತವನ್ನೆಲ್ಲ ತಿಳಿಸಿ, ಋಷಿಪಂಚಮಿ ವ್ರತವನ್ನು ಮಾಡಿ ಅದರ ಫಲವನ್ನು ಅವರಿಗೆ ದಾರಿಯೆರೆದರೆ ಈ ದೋಷವು ನಾಶವಾಗಿ ಅವರಿಗೆ ಸದ್ಗತಿ ಉಂಟಾಗುವುದು ಎಂದು ತಿಳಿಸಿದರು. ತಕ್ಷಣವೇ ಮನೆಗೆ ಬಂದ ಸುಮತಿಯು ಋಷಿಪಂಚಮಿ ವ್ರತ ವಿಧಾನವನ್ನು ತಿಳಿದುಕೊಂಡು ಸಾಂಗವಾಗಿ ನೆರವೇರಿಸಿ, ಫಲವನ್ನು ಅವರಿಬ್ಬರಿಗೆ ಅಂದರೆ ತಂದೆ ತಾಯಿಗೆ ಧಾರೆಯೆರೆದು ಪಾಪ ಮುಕ್ತರನ್ನಾಗಿ ಮಾಡಿದನು. ಆದುದರಿಂದ ಇಂತಹ ಪವಿತ್ರ ಋಷಿ ಪಂಚಮಿ ವ್ರತವನ್ನು ಮಾಡಿ ಇದರ ಕಥೆಯನ್ನು ಹೇಳಿದವರಿಗೆ ಸಕಲ ಸೌಭಾಗ್ಯ ಸಂಪತ್ತು ದೊರೆಯುವುದು ಎಂದು ತಿಳಿಸಿದನು. ಈ ವ್ರತ ಮಾಡಿದವರಿಗೆ ಸರ್ವ ತೀರ್ಥದ ಸ್ನಾನ ಫಲಗಳು, ವ್ರತಾಚರಣೆಯ ಫಲಗಳು, ಸರ್ವದಾನ ಫಲಗಳು ದೊರೆಯುತ್ತವೆ. ವ್ರತವನ್ನು ಮಾಡುವ ಸ್ತ್ರೀಯು ಸರ್ವಪಾಪಗಳಿಂದ ಮುಕ್ತಳಾಗಿ ಸಮಸ್ತ ಸುಖಗಳನ್ನು ಅನುಭವಿಸಿ ಶಾಶ್ವತವಾಗಿ ಸ್ವರ್ಗಸುಖವನ್ನು ಪಡೆಯುವರು ಎಂದು ಶ್ರೀಕೃಷ್ಣನು ಹೇಳಿದ್ದನ್ನು ಕೇಳಿ ಯುಧಿಷ್ಠಿರನು ಬಹಳ ಸಂತೋಷಗೊಂಡನು. ಸಪ್ತ ಋಷಿಗಳು ಕಶ್ಯಪೋತ್ರಿ ಭರದ್ವಾಜಃ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿ ವಸಿಷ್ಠ ಅಶ್ಚ ಸಪ್ತೈತೆ ಋಷಯಃ ಸ್ಮತಾ. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಇವರೇ ಸಪ್ತಋಷಿಗಳು. ಕಶ್ಯಪ ಮರೀಚಿಯ ಮಗ, ಬ್ರಹ್ಮನ ಮೊಮ್ಮಗ ಕಶ್ಯಪ ಮುನಿಗಳು. ಅತ್ರಿ ಮಹರ್ಷಿಗಳು ಬ್ರಹ್ಮದೇವನ ಮಗ, ಇವರ ಪತ್ನಿ ಅನುಸೂಯ. ಭರದ್ವಾಜ ಅಂಗೀರಸ ಮುನಿಯ ವಂಶಸ್ಥರಾದ ಭಾರದ್ವಾಜ ಮುನಿ ವೈದಿಕ ಕಾಲದ ಶ್ರೇಷ್ಠ ಋಷಿಗಳಲ್ಲೊಬ್ಬರು. ವಿಶ್ವಾಮಿತ್ರ ಸಪ್ತರ್ಷಿಗಳಲ್ಲಿ ಪ್ರಮುಖರು ಎನ್ನಿಸಿಕೊಂಡ ಮಹರ್ಷಿಗಳೆಂದರೆ ವಿಶ್ವಾಮಿತ್ರರು. ಗೌತಮ ಬರಗಾಲ ಬಂದಾಗ ವರುಣ ದೇವನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಬರಗಾಲ ನೀಗಿಸಿದ ಗೌತಮ ಮಹರ್ಷಿಗಳು. ಇವರ ಪತ್ನಿ ಅಹಲ್ಯ. ಜಮದಗ್ನಿ ಪರಶುರಾಮನ ತಂದೆ ಜಮದಗ್ನಿ. ಇವರು ಭೃಗು ಋಷಿಯ ವಂಶಸ್ಥರು, ಇವರ ಪತ್ನಿಯೇ ರೇಣುಕಾದೇವಿ. ವಸಿಷ್ಠರು ಸೂರ್ಯವಂಶದ ರಾಜಗುರುವಾಗಿದ್ದರು. ರಾಮನಿಗೂ ಕೂಡ ಗುರುಗಳಾಗಿದ್ದರು. ಇವರ ಪತ್ನಿ ಅರುಂಧತಿ ದೇವಿ. ಇದು ಪುರಾಣದ ಕತೆ. ಅಜ್ಜಿ ತಾತಂದಿರ ಕಾಲದಲ್ಲಿ ಓದಲು ಹೇಳಿದಾಗ ಇದನ್ನು ಓದುತ್ತಿದ್ದೆ. ಹಾಗೆ ಬರೆದಿದ್ದು. ನಂಬುವುದು ಬಿಡುವುದು ಅವರವರಿಗೆ ಬಿಟ್ಟ ವಿಚಾರ.